ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಟ್ರಿಪ್ 18. ಲಾಸ್ಟ್ ವಿಡಿಯೋದಲ್ಲಿ ನಾವು ಗೌಡ್ಗೆರೆ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿರೋ ಪ್ಲೇಸ್ ಬಂದ್ಬಿಟ್ಟು ಬರಚುಕ್ಕಿ ಫಾಲ್ಸ್. ಓಕೆ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ ಗಾಯ್ಸ್, ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಧ್ಯ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಊಟ ಮಾಡಿದ್ವಿ ಲೈಟಾಗಿ, ಜಾಸ್ತಿ ಏನೂ ತಿಂದಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟು ಗಗನಚುಕ್ಕಿ ಬಾರಚುಕ್ಕಿ ಫಾಲ್ಸ್ ಹತ್ರ ಬಂದ್ವಿ. ಬ್ಯಾಂಗ್ಳೂರಿಂದ 135 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗನ ನೀವು ಹೇಗೆ ರೀಚ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಬೇಕಾಗಿರೋ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಂಜನೇಯ ಸ್ವಾಮಿ ಜೈ ಬಜರಂಗಬಲಿ. ಇದು ಬಾರಚುಕ್ಕಿ ಫಾಲ್ಸು, ಗಗನಚುಕ್ಕಿ ಆ ಕಡೆ ಇದೆ. ವಾಟರ್ ಲೆವೆಲ್ ತುಂಬಾ ಕಡಿಮೆ ಇದೆ ಫಾಲ್ಸಲ್ಲಿ. ಮುಂದೆ ತೋರಿಸ್ತೀನಿ ಬನ್ನಿ. ವಾಟರ್ ಲೆವೆಲ್ ತುಂಬ ಕಡಿಮೆನೇ ಅಲ್ಲ, ವಾಟರ್ ಇಲ್ಲ ಅಲ್ಲ. ಈ ಜಾಗ ಬಂದ್ಬಿಟ್ಟು ಶಿವನ ಸಮುದ್ರ ಫಾಲ್ಸ್ನ ಭಾಗ ಆಗಿದ್ದು, ಇಲ್ಲಿ ಕಾವೇರಿ ನದಿ 2 ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅದರಲ್ಲಿ ಒಂದು ಗಗನಚುಕ್ಕಿ ಫಾಲ್ಸ್, ಇನ್ನೊಂದು ಬಾರಚುಕ್ಕಿ ಫಾಲ್ಸ್. ಎರಡೂ ಅಕ್ಕಪಕ್ಕನೇ ಇದೆ. ತೆಗಿಸ್ತಾರಣ್ಣ ಫೋಟೋ? ಯಾರಾದರೂ ತೆಗಿಸ್ತಾರ ಈ ಟೈಮಲ್ಲಿ? ಅಣ್ಣ ನೀರೇ ಇಲ್ಲ, ಫೋಟೋ ಯಾರು ತೆಗಿಸ್ತಾರಣ್ಣ? ಯಾರಾದರೂ ತೆಗಿಸ್ತಾರ? ಗ್ರಾಫಿಕ್ಸ್ ಎಲ್ಲ ಹಾಕಿ ಎಡಿಟ್ ಮಾಡ್ಕೊಡ್ತೀರ? ಅದನ್ನು ನಿಜ ಅಣ್ಣ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ತರಕಾರಿ ಮಾರ್ಕೆಟಲ್ಲಿ ತೋರಿಸಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಫೋಟೋದಲ್ಲಿ ತೋರಿಸಿ ಮಾರ್ಕೆಟಿಂಗ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತೆ. ನೋ ಕಾಮೆಂಟ್ಸ್. ಈ ಫಾಲ್ಸು ಸುಮಾರು 69 ಮೀಟರ್ ಹೈಟಿಂದ ಕೆಳಗೆ ಧುಮುಕಿ ಬೀಳುತ್ತೆ. ಇದ್ರ ವಿಶೇಷತೆ ಏನಪ್ಪ ಅಂದರೆ, ವಾಟರ್ ಫಾಲ್ಸ್ ಒಂದು ಕಡೆಯಿಂದ ಹಾರ್ಸ್ ಶೂ ಶೇಪ್ನಲ್ಲಿ ಕಾಣಿಸುತ್ತೆ ಆ್ಯಂಡ್ ಇದು ತುಂಬ ವೈಡಾಗೇ ಇದೆ. ಸೊ ಗೈಸ್, ಮುಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಫಾಲ್ಸು. ಇಲ್ಲಿಂದ ನಿಮಗೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಕರೆಂಟ್ ಸಿಚುವೇಶನ್ಸಲ್ಲಿ ನೀರಿಲ್ಲ, ಸೊ ಅದಕ್ಕೆ ನಮಗೆ ನೋಡೋಕ್ಕೇನೂ ಸಿಗಲಿಲ್ಲ. ಅಲ್ಲಿ ನೀರಿಲ್ಲ ಅಂದ್ರೂ ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನಾವು ಎಂಜಾಯ್ ಮಾಡಿಬಿಟ್ಟು ಅಲ್ಲಿಂದ ಶಿವನ ಸಮುದ್ರ ಬ್ಯಾಕ್ ವಾಟರ್ ಹತ್ರ ಹೋಗ್ಬಿಟ್ಟು ಕೊರಾಕಲ್ ರೈಡ್ ತೊಗೊಂಡ್ವಿ. ಹಂಗೆ ದಾಟಿ ಹಿಂಗೆ ಬರೋದ್ರಲ್ಲಿ ಹಿಪ್ನೋಟೈಸ್ ಮಾಡಿಬಿಟ್ರ ಅವನ್ನ. ಹೈಡ್ರೇಷನ್, ಕೈಂಡ್ ಆಫ್ ಹೈಡ್ರೇಷನ್. Hi guys, welcome back to Vikram's YouTube channel. Welcome back to One More Trip 18. Yo. ಮೇಲ್ಗಡೆ ಇರೋದು ಬರಚುಕ್ಕಿ ಫಾಲ್ಸ್ ಆದರೆ ಕೆಳಗಡೆ ಇರೋದೇ ಶಿವನ ಸಮುದ್ರ ಬ್ಯಾಕ್ ವಾಟರ್ ಬೋಟಿಂಗು. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಇನ್ ಬಿಟ್ವೀನ್ ನಮ್ಮ ಟೀಮ್ಗೆ ಒಂದು ಪ್ರ್ಯಾಂಕ್ ಮಾಡಿದ್ವಿ, ನೋಡ್ಕೊಂಬನ್ನಿ. ಕಡಿಮೆ ಇದೆ, ಬಂಕ್ ರೀಚ್ ಆಗ್ಬೇಕು, ಅದಕ್ಕೆ ಅಲ್ಲೆಲ್ಲೂ ಆಂದಿವೆ ಕಾಣಿಸ್ಲಿಲ್ಲ. ಇಲ್ಲೊಂದು ಐತೆ, ಇಲ್ಲಿ ಹಾಕ್ಸ್ಕೊಂಡು ಹೋಗೋಣ. ಏನಾಯ್ತು? ಓಡಿಸೋರು ಕರೆಕ್ಟಾಗಿ ಓಡಿಸೋರಲ್ಲ, ಭಯ ಪಡೋದು ಯಾಕೆ? ಸೊ ನೀವೇ ಡೀಸೆಲ್ ಇದ್ದಿದೆಯಾ? ಡೀಸೆಲ್ ಏನಂತ ಸೆಕೆಂಡ್ 2 ಕಿಲೋಮೀಟರ್, ಈ ಸೆಕೆಂಡ್ ಕಿಲೋಮೀಟರ್ ಖಾಲಿ ಹಾಕಿ ಮಾಡಿ. ಏನು ಎಷ್ಟಿದೆ? ಎಷ್ಟು ದೂರ ಐತಂತೆ? ಇಂಥ ವಿಷಯದಾಗ ಅಲ್ಲ ಅಭಿ, ಗೊತ್ತಾಗಲ್ವಾ ಅದು ಎಷ್ಟೈತೆ ಎಷ್ಟಿರಲ್ಲ ಅಂತ? ಇಲ್ಲ, ಕ್ಲೋಸ್ ಬಂದಾಗಿದೆ ನಂಗೆ. ಅದೇ ನೋಡ, ಅಲ್ಲಿ ಹೇಳ್ಬೇಕು ತಾನೇ. ನೀಡಲ್ ಇಲ್ಲ ಐತಲ್ಲ, ನೋಡು ನೀಡಲ್ ಇಲ್ಲ ಅಲ್ಲಿ ಕೆಳಗೆ. ಹೇಳ್ಬೇಕಲ್ವಾ ಅಭಿ? ಅಲ್ಲ ನೋಡಿಲ್ಲ. ಬೆಳಗ್ಗೆ ಆದ್ರೂ ಜಾಸ್ತಿನೇ ಹಾಕಿಸ್ಕೋಬೇಕು ತಾನೆ, ಗೊತ್ತು ತಾನೆ ಇಷ್ಟು ದೂರ ಬರ್ತೀವಂತ. ಗೊತ್ತಿದೆ, ನಾನು ಹಾಕ್ಸಿರ್ಲಿಲ್ಲ. ಇರಿ, ಏನೋ ಒಂದು ಮಾಡೋಣ. ಯಾಕೆ ಟೆನ್ಷನ್ ತಗೋತೀರಾ ಎಲ್ಲದಕ್ಕೆ? ಚಿಕ್ಕ ವಿಷಯಕ್ಕೂ ಇಲ್ಲ. ಅಲ್ಲಿ ಇವಾಗ ಅಜ್ಜೆ ಕೆಟ್ಟೋದ್ರೆ ಯಾರು ಇದು ಮಾಡ್ತಾರೆ ಹೇಳಿ? ಆಗ್ಲೇ ಲೇಟ್ ಆಗೈತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾದ್ರು ಹೇಳ್ಬಿಟ್ರೆ ನಾನೇ ಸೈಕ್ ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಕಾರ್ ಹೋಗ್ತಾ ಇತ್ತಲ್ಲ ಅಮ್ಮಿ, ಯೂಶುವಲಿ ನಾನು ಗಾಡಿ ಓಡಿಸೋದು ನೋಡಿರ್ತೀವಿ. ಪೆಟ್ರೋಲ್ ಖಾಲಿ ಅದ ಚೌಕ್ ಆನ್ ಮಾಡ್ಕೊಂಡು ಸರ್ರ ಅಂತ ಹೋಗ್ತೀನಿ, ಇಲ್ಲ ಪೆಟ್ರೋಲ್ ಬಂಕಿಗೆ. ಸೇಮ್ ಹಂಗೆ ಇದು ಲಾಜಿಕ್. ಬರೀ ಡೌಗಳು ನಾವೇ ನಿಮ್ದು ವಿಡಿಯೋ ಮಾಡ್ಕೋತೀವಿ. ಒಂದು ನಿಮಿಷ ಅಭಿ, ಈ ಕಡೆ ತಿರ್ಗಿ ಅಭಿ. ಜೀರೋ ಅಂತ ಬೇರೆ ತೋರಿಸ್ತಿತ್ತಲ್ಲ. ಈ ಕಡೆ ಒಂಚೂರು ಅಭಿ. ನಿಜವಾಗ್ಲು ನೋಡು ಬೇಕಾದ್ರೆ. ನಾವೇ ಪ್ರ್ಯಾಂಕ್ ನಮ್ಗೆ ಪ್ರ್ಯಾಂಕ್ ಹೇಳದ್ ಬರ್ರಿ ಇಬ್ಬರು. ಸರಿ ಆಯ್ತು. ಬಾ.
ಸೀಟ್ ಬೆಟ್ಟ ಹಾಕೊಂಡು ಕುತ್ಕೊಂಡಿದ್ದೀರಾ? ಆಶಾ ಕೊಡ್ತೀನಿ ನಾನು ಹಿಡ್ಕೊಳ್ಳಿ ಇನ್ನ ಕಲ್ ಚುಚ್ಚುತ್ತೆ. ಅಲ್ಲ ಅಭಿ ಗೊತ್ತಾಗಲ್ವಾ ಅಭಿ ಅದು ಆಯ್ತೋ ಇಲ್ವೋ ಅಂತ ನೀವು ತಾನೇ ಇವಾಗ ಯಾರಾದ್ರೂ ಹೋಯ್ತಿರ್ತಾರಲ್ಲ ಅವ್ರಿಗೆ ಹೇಳೋಣ ಒಂಚೂರು ತಗೋಬೇಡ ಕೊಡೋಕ್ಕಾಗಲ್ವಾ ಅದನ್ನ? ಹೇಗೆ ಇವ್ರಪ್ಪ ಹುಚ್ಚಿಡ್ದ ನಿನಗೆ ಪ್ರಾಂಕ್ ಮಾಡಕ? ಪ್ರಾಂಕ್ ಮಾಡ್ತಾ ಇಲ್ಲ, ಡೀಸೆಲ್ ಖಾಲಿ ಆಗೋಯ್ತು. ಇವ್ರು ಯಾವ ಟೈಮಲ್ಲಿ ಯಾವ ಕಾಮಿಡಿ ಒಬ್ರು ಇಟ್ರೆ ನಂಬಿಕೆ ಇಲ್ಲ ನೀನು. ಆ ಬಾಟ್ಲ್ ಆದ್ರೂ ಕೊಡಿ, ನಾನು ಬೇರೆ ಗಾಡಿ ಹೋಗ್ತೀನಿ. ಬೇಡ ನೀವು ಬೇಕಾ? ಚೆಲ್ ಬಿಡಿ ಬ್ರೋ, ಎಷ್ಟಾಗುತ್ತೆ ಅಷ್ಟು ಕೊಡ್ದು. ನಂಗೆ ಸ್ವಲ್ಪ ಕುಡಿತಿದ್ದು. ಹುಚ್ಚಿಡ್ಸ್ಬೇಡಿ ಬ್ರೋ ನಾನು ತಲೆ ಮೇಲೆ ಬ್ರೋ ನಾನು ಇಡ್ತೀನಿ ಬನ್ನಿ ಬ್ರೋ, ತಲೆ ಮೇಲೆ ಕೈ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಕ್ಕ ಸೈರಿ ನೀರ್ ನೋ ಏನೋ ಇವಾಗ ಏನೋ ಪ್ರಾಬ್ಲಮ್ ಅಂದ್ರೆ ಇವನ್ ಬೇರೆ ಇವಾಗ ಕಕ್ಕಸ್ ಅಂತ ಅವನೇ. ಏನಂತ ಅವನಿಗೆ? ಕಕ್ಕಸ್ ಅಂತ ಡೀಸೆಲ್ ಖಾಲಿ ಆಗೈತಂತ ನಾವಿದ್ರೆ ಏನಂತ ಹಿಂಗ್ ಮಾಡ್ತೇನೆ, ನನ್ ಟೆನ್ಷನ್ ಎಷ್ಟು ಪ್ರಾಣಿಗಳನ್ನ ಮಾಡ್ತೀರಾ? ಅಮ್ಮಿ ತಮಾಷೆ ಆಗೈತೆ ನೀ. ಅಷ್ಟು ದೂರ ಯಾರಾದ್ರು ಹೋಗಕ್ ಹುಚ್ಚಿರ ಅವರು? ಎಷ್ಟು ದೂರ ಹೋಗಿ ತಗೊಂಡ್ಬರ್ತಾರೆ ಡೀಸೆಲ್ ಅಂತ. ನೋಡ್ಬೇಕಾದ್ರೆ ಎಲ್ಲವ್ರವ್ರು ಅದೇ ಡೀಸೆಲ್ ತರಕ್ ಹೋಗ್ತಾ ಇದ್ದಾರೆ, ನೀರು ಹೋಗ್ತಾರಂತ. ಬಾಟಲ್ ಎಲ್ಲ ಕೈಲಿ ಹಂಗೆ ಹೋಗ್ತಾ ಇದ್ದಾರೆ. ಅದೇನು ಅಲ್ಲಿ ಬಾಟ್ಲ್ ಇಸ್ಕೋತಾರೆ, ಇಲ್ಲಿ ನೀರು ಐತೆ. ಇವ್ನಿಗೆ ತಿಗಾದೊಳಗೆ ಬೇಕಂದ್ರಲ್ಲ. ಚಿಕ್ಕದು ಎರಡು ಮಿಕ್ಸ್ ಮಾಡ್ಕೊಳ್ಳೋದು ಏನಪ್ಪ ಸರಿ ನಾ ಈ ಬಾಟಲ್ ಕೊಟ್ಟು ಹೋಗು. ನಾನು ಹೋಗಲ್ಲ ಅಷ್ಟು ದೂರ. ನಾಟಕ ಮಾಡ್ತಾ ಇದ್ದೀರಾ ಅನ್ಸ್ತೈತೆ. ಎಲ್ಲ ಕಕ್ಕಸು ನಿಂದು ಕಾಣಿಸ್ತಿಲ್ಲ. ಲೆನ್ಸ್ ಕೊಡ್ತೀನಿ, ಹಾಕೊಂಡು ಹುಡುಕ್ತೀರಾ? ಸುಮ್ಮನೆ ಒಂಚೂರು ಮುಂದೆ ಹೋಗಲ್ವಾ? ಆಫ್ ಆಯ್ತು ಇಂಜಿನ್, ಡೀಸೆಲ್ ಗಾಡಿ. ಕೊಟ್ಟಿಯೂರಿಗೆ ಹೋಗ್ಬೇಕಾದ್ರೆ ಅಷ್ಟೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. ಅಬ್ಬಿ ಬೆಳಿಗ್ಗೆ ಎಷ್ಟು ಕಾಕ್ಸಿಲ್ಲ? ನಾನು 2500 ಬಿಟ್ಟಂತಲೇ ನಾನು 2500 1200. ಎಷ್ಟು ಲೀಟ್ರ್ ಬರುತ್ತೆ? 10 ಲೀಟ್ರಿಗೆ ಎಷ್ಟು ಕಿಲೋಮೀಟರ್ ಹೊಡುತ್ತೆ? ಸರಿ ಆಯ್ತು ಹೋಗಿ, ಇಷ್ಟೊತ್ತನ ಅರ್ಜೆಂಟ್ ಅಂತ ಇದ್ರಲ್ಲ. ಬಂದ್ಬಿಟ್ಟಿದ್ವಿ ನಾವು. ನೀರು ತಗೊಂಡೋಗ್ತಾರ. ಯಾಕೆ ಡೀಸೆಲ್ ಹಿಂಗೆ ಹಿಡ್ಕೊ ಬರಲ್ಲ? ಬರ್ತಿರೋದು ನಾವು ಬರಲ್ಲ. ನಾನು ಬರ್ತೀನಿ. ನಾವಿಲ್ಲಿ ನಡೀರಿ, ನಾವು ಬರ್ತೀವಿ ಹೇಳ್ತಿದ್ದೆ ಅನ್ಸ್ತಿರ್ಬೇಕಾ? ಎಲ್ಲಿ ಕಾರ್ನ ಯಾರು ನೋಡ್ಕೊಂತಾರೆ? ಕಾರ್ ಏನ್ ತಗೊಂಡ್ ಹೋಗ್ಬಿಡ್ತಾರ ಯಾರಾದ್ರೂ? ನಾವಿಬ್ರೇ ಹುಡ್ಗಿರು ಏನಾದ್ರೂ ಸುಮ್ನೆ ಎಷ್ಟ್ ಸಂಜೆ ಆಯ್ತಲ್ಲಿ. ನೀವು ನೋವಿದೆ, ಆಕ್ರೋಶ ಇದೆ. ಯಪ್ಪ ಹಾಕೊಳ್ಳೋ ಚಡ್ಡಿನ ಎಷ್ಟು ಈಸಿ ಬಿಟ್ಬಿಟ್ಟು ಹೋಗ್ಬಿಡ್ತೀರ ನೋಡಿ. ಸರಿ ಆಯ್ತು, ಹತ್ತಿ ಡೀಸೆಲ್ ತರಕ್ ಹೋಗೋಣ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೋಗೋಣ, ಹತ್ತಿ ಬೇಗ ಡೀಸೆಲ್ ತರಬೇಕು. ಇದೇ ಗಾಡಿಲಿ ಹೋಗೋಣ, ಹೆಣ್ಮಕ್ಳನ್ನ ಬಿಟ್ಟು ಹೋಗಲ್ಲ ನಾವು. ಹತ್ತಿ ಡೀಸೆಲ್ ಕಡಿಮೆ ಇರ್ಬೋದು, ಬಟ್ ಇವಾಗ ಹೋಗಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಹೋಗುತ್ತೆ ಅಂತ ಗೊತ್ತು. ಗೊತ್ತಿಲ್ಲ. ಹೋಗುತ್ತೆ ಅಂತ ಗೊತ್ತು. ಸೊ ಗೈಸ್, ಪ್ರ್ಯಾಂಕ್ ಆದಮೇಲೆ ನಾವು ಇಮಿಡಿಯೇಟ್ಲಿ ಹೋಗಿರೋ ಜಾಗ ಶಿವನ ಸಮುದ್ರ ಬ್ಯಾಕ್ ವಾಟರ್ ಬೋಟಿಂಗ್. ಇಲ್ಲಿ ನಿಮಗೆ ಕೊರಾಕಲ್ ರೈಡ್ ಸಿಗುತ್ತೆ. ಅಲ್ಲ ಐತಲ್ಲ, ಹಿಂಗೆ ನಡ್ಕೊ ಹೋಗ್ಬೇಕು ಒಳಗೆ. ನೀವೇನಾದರೂ ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಇಲ್ಲಿ ಔಟ್ಸೈಡ್ ನಿಮಗೆ ಫಿಶ್ ಫ್ರೈ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಾವೂ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಮಾಡೋಣ ಆಚು, ಸ್ವಿಮ್ಮಿಂಗ್. ಅಚ್ಚು ಎಷ್ಟದು? QR ಇದೆಯಾ? ಫೋನ್ಪೇ ಇದೆಯಾ? ಬೇಡ. ನೀರು ಕಂಡ ತಕ್ಷಣ ನಮ್ಮ ಅಚ್ಚು ಫುಲ್ ಖುಷಿ ಆಗೋದ. ಅವನ ಎಕ್ಸ್ಪ್ರೆಷನ್ನ ನೀವೇ ನೋಡಿದ್ರಿ. ಸೊ ಅಲ್ಲಿಂದ ನಾನು ಕಡಲೆಪುರಿ ಎತ್ಕೊಂಡು ಒಳಗಡೆ ಹೋದೆ. ಕೊರಾಕೈಲ್ ರೈಡ್ಗೂ ಮುಂಚೆ ಒಂದು ನದಿದ ವ್ಯೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಂದು ವ್ಯೂ ತೊಗೋತಾ ಇದ್ದೆ. ಹಾಕಿರೋದು ತಿಂದ ನೋಡಿ. ಹೌದಾ? ಸೊ ತಿಂತಾಯ್ತ ಬ್ರೋ ಒಂದೊಂದು. ಸೊ ಇಲ್ಲಿಂದ ಗಾಯ್ಸ್ ತೆಪ್ಪ ನಡ್ಸೋ ಅಂಕಲ್ಲು ಇಂಟ್ರೆಸ್ಟಿಂಗಾಗಿ ಸಾಂಗ್ಸ್ ಎಲ್ಲ ಹಾಡ್ತಾಯಿದ್ರು. ಸರಿ ಆಯಿತು, ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅವ್ರ ಹತ್ರನೂ ಬಂದೆ.
ಸತ್ಯಕ್ಕೆ ಗೌರವೇ ಇಲ್ಲ, ವಂಚನೆಗೆ ಭೂಚತೆ ಇಲ್ಲ. ಇದೇ ರೋಷ, ಇದೇ ದೇಶ, ಇದೇ ನೀತಿ, ಇನ್ನೆಲ್ಲಿ ಕುದಿಯಿರಿ ಅಂತ. ರೋಷಣೆ ಆಗ್ಬೇಕು. ಸರಿ ಆದ್ಮೇಲೆ ಬರೋಣ. ಸರಿ, ನಿಮ್ಮ ಹೆಸರು ಜಾಸ್ತಿ ಆದ್ರೆ ಬತ್ತಿ. ನೆಕ್ಸ್ಟ್ ಬನ್ನಿ, ಆಗಸ್ಟ್ ಬನ್ನಿ. ನಿಮ್ಮ ಹೆಸರು ಯಜಮಾನ್ರೆ? ನಿಂಗರಾಜ್ ಅಂತ. ರಾಜ್ಕುಮಾರ್ ಫ್ಯಾನ್ ಅನ್ಸುತ್ತೆ ಅಂಕಲ್. ಅಯ್ಯೋ ಏನ್ ಸಂಗಾಡ ಮನಿ, ಏನೂ ಇಲ್ಲ ಅವ್ರಿಗೆ ಭಯ. ಬಾರೋ ಬಾರೋ ಬೇಗ. ಅಲ್ಲೇ ಸಣ್ಣ ಹೋಗಿಂದ ಹಿಂದಿ ಬರ್ತಾ, ಕನ್ನಡ ಬರ್ತಾ, ಉರ್ದು ಬರ್ತಾ, ತಮಿಳು ಬರ್ತಾ, ಹೇಳಿ. ಹೇಳಿ. ನಾವು ಕನ್ನಡಿಗರು ಕನ್ನಡ ನಾಡಲ್ಲಿ ಹುಟ್ಟಬೇಕು. ಬನ್ನಿ ಎಲ್ಲ ಹತ್ಬಿಡ್ಲಿ ನಮ್ಮ ಟೀಮು. ಬನ್ನಿ ಸರ್ ಪ್ಯಾಕಪ್ ಆಗುತ್ತೆ. ಹಾ. ಬ್ರಿಟಿಷ್ ಕಾಲದಲ್ಲಿ ನಮ್ಮ ಹಾ. ಇಲ್ಲಿ ಕರೆಂಟ್ ಉತ್ಪತ್ತಿ ಆಗಿರೋದು. ಓಕೆ. ಇಲ್ಲಿಂದ 10 ಕಿಲೋಮೀಟರ್ ರನ್ನಿಂಗ್ ಆಗುತ್ತಾ ಕಾಡೊಳಗ. ಬೆಂಗಳೂರಿಗೆ ಎಲ್ಲಿಂದ ವಾಟರ್ ಸಪ್ಲೈ ಆಗೋದು? ಅಲ್ಲೇ ಅದಲ್ಲೇ ಫಿಲ್ಟರ್ ಆಯ್ತಾ ನೋಡಿ, ಅಲ್ಲೇ ಕಾಣ್ತಾ ಇಲ್ವಾ? ಓಕೆ ಓಕೆ. ಕೂತ್ಕೊಳ್ಳಿ. ಬನ್ನಿ ಅವ್ರ ಪಕ್ಕಕ್ಕೆ ಬನ್ನಿ. ಬಾಪ ಈ ಕಡೆ ಬಾ, ನೀನು ಈ ಕಡೆ ಬಾ. ಬಂದ್ಬಿಡು, ಫುಲ್ ಬಂದ್ಬಿಡು. ಬಾ ಕೂತ್ಕೊ, ಅಲ್ಲೇ ಕೂತ್ಕೊ. ನಾನು ಇವ್ರ ನಿಮ್ಮ ಕಡೆಯವರು ಅವರು ಅಲ್ಲ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸಾ? ಅವ್ರು ಮಾತ್ರ ನಮ್ಮನೆಯವರು. ಬನ್ನಿಮ್ಮ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ಇಲ್ಲ ಅಲ್ಲೇ ಕುಣಿಸ್ತೀನಿ ಬಿಡಿ ಅವರ ಲೆವೆಲ್ ಕಡಿಮೆ. ಓಕೆ ಇನ್ನೊಂಚೂರು ಸ್ವಲ್ಪ ಜರ್ಕೆ ಸಾಕು. ಓಕೆ. ಗಂಗಮ್ಮ ಕೇಳಮ್ಮ ನಿನ್ನ ಕಣ್ಣೇಟು ಜೋರಾಗಿ ಕೆಡಗಡೆ ನಡ್ತಿದ್ದೆ ಗಂಗಮ್ಮ. ಅಂಕಲ್ ಹಂಗೆ ಹಿಂದೆ ನೋಡಿ ಕ್ಯಾಮ್ರಾದಲ್ಲಿ ಯೂಟ್ಯೂಬಲ್ಲಿ ಬರ್ತೀರಾ ನೀವು? ನನ್ನ ಬಿಟ್ಟಿದಲ್ಲಾರೇನೋ ಗೌರಮ್ಮ. ಕಟ್ಟು ಫಿಲಿಮ್. ಸೊ ಗೈಸ್, ಕೊರಾಕಲ್ ರೈಡ್ ತೊಗೊಂಡು ನದಿ ಮಧ್ಯೆ ಹೋದರೆ ರಿವರ್ನ ನ್ಯಾಚುರಲ್ ಬ್ಯೂಟಿನ ನೀವು ಎಂಜಾಯ್ ಮಾಡ್ಬೋದು. ಗೈಸ್, ನೀವೇನಾದರೂ ಭರಚುಕ್ಕಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮಾನ್ಸೂನ್ ಟೈಮಲ್ಲಿ, ಮಳೆ ಆಗಿರೋ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಆ ಟೈಮಲ್ಲಿ ಫಾಲ್ಸಲ್ಲಿ ನೀರಿರುತ್ತೆ, ನೋಡೋಕೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಆಗ ಈ ವರ್ಷ ಮಳೆ ಇನ್ನೂ ಅಷ್ಟೊಂದು ಆಗಿಲ್ಲ, ಸೊ ನಮಗೆ ವಾಟರ್ ಫಾಲ್ಸ್ ನೋಡೋಕ್ಕೆ ಸಿಗಲಿಲ್ಲ. ಈ ಶಿವನ ಸಮುದ್ರ ನದಿಯ ನೀರೇನಿದೆಯಲ್ಲ, ಇದೇ ಮೈಸೂರಿಂದ ಬಂದ್ಬಿಟ್ಟು ಇಲ್ಲಿ ಫಿಲ್ಟ್ರ್ ಆಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಲ್ಲಿರೋ ನಾವುಗಳು ಕುಡಿತಾ ಇರೋ ಕಾವೇರಿ ನೀರು ಇದೆ. 75 ಕಿಲೋಮೀಟರ್ ಆಯಿತು ಮೈಸೂರಿಂದ ಬಂದಿರೋದು. 80 ಕಿಲೋಮೀಟರ್ ಆಗಿದೆ. ಅಲ್ಲಿಂದ ಬಂದಿರೋ ನೀರು ಹಂಗಂದ್ರೆ ಕಡ್ಲಪುರಿ ಇಲ್ಲ ಹಾಕು, ಹಚ್ಚು ಎಲ್ಲ ಹಾಕ್ಬಿಡು ಒಂದೇ ಸಲ. ಸೂಪರ್ ಬ್ರೋ, ಇಟ್ಕೊಳ್ಳಿ ಒಂದು ಕೈಯ. ಹಾಕಿ ನೋಡಿ, ಅಲ್ಲಿ ತಿಂತಿರೋದಾ ನೋಡ್ತಿದ್ದಾರೆ. ಕಡ್ಲೆಪುರಿ ತಿಂತಾವ ಮೀನುಗಳಿಂದ. ಗೈಸ್, ನೀವು ನೇಚರ್ ಲವರ್ ಆಗಿದ್ದರೆ ಅಥವಾ ಬ್ಯಾಂಗ್ಳೂರ್ ಸೈಡ್ನಿಂದ 1 ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಭರಚುಕ್ಕಿ ಫಾಲ್ಸ್ ಡೆಫಿನೆಟ್ಲಿ ನಿಮ್ಮ ಲೀಸ್ಟ್ನಲ್ಲಿ ಇರ್ಬೋದು. ಬ್ಯಾಂಗ್ಳೂರಿಂದ ಇಲ್ಲಿಗೆ ಹೇಗೆ ರೀಚ್ ಆಗಬೇಕು ಅಂದರೆ, ಇನ್ ಕೇಸ್ ನೀವೇನಾದರೂ JP ನಗರ ಅಥವಾ ಜಯನಗರ ಹತ್ರ ಲೊಕೇಟ್ ಆಗಿದ್ದರೆ ಅಲ್ಲಿಂದ ಕನಕಪುರ ಮೇನ್ ರೋಡ್ ತಗೊಂಡು ಅಲ್ಲಿಂದ ಮಳವಳ್ಳಿ, ಶಿವನ ಸಮುದ್ರ, ದೆನ್ ಭರಚುಕ್ಕಿ ಫಾಲ್ಸ್ಗೆ ರೀಚ್ ಆಗ್ಬೋದು. ಇನ್ ಕೇಸ್ ನೀವೇನಾದರೂ ಮೈಸೂರು ರೋಡಿಂದ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮದ್ದೂರು, ಮಳವಳ್ಳಿ, ಶಿವನ ಸಮುದ್ರ, ದೆನ್ ಭರಚುಕ್ಕಿ ಫಾಲ್ಸ್ನ ರೀಚ್ ಆಗ್ಬೋದು. ಅಲ್ಲಿ ಮೀನು ಮಾಡ್ತಾವ್ರಲ್ಲ, ಈ ನದಿದೇನಾ ಅದು? ನಾವು ಮೀನು ಅಂತ ಹೇಳೋಕ್ಕಾಗಲ್ಲ, ಇದೇ ಮೀನು ಅಂತ ಹೇಳೋಕ್ಕ ಎಲ್ಲನೂ ತಗೋತಾರೆ. ಇದು ಕಾಸ್ಟ್ಲಿ, ಅದು ಹೇಳು, ಈ ಮೀನು ಕಾಸ್ಟ್ಲಿ, ಅದಕ್ಕೆ ಸಾಕಿರೋದು ಸ್ವಲ್ಪ ತಗೋತಾರೆ. ಸೊ ಗೈಸ್, ಒಟ್ಟಿನಲ್ಲಿ ಕಾವೇರಿ ರಿವರ್ನ ಬ್ಯೂಟಿ, ಮ್ಯಾಜೆಸ್ಟಿಕ್ ವಾಟರ್ಫಾಲ್ ಆ್ಯಂಡ್ ನೇಚರ್ನ ಪೀಸ್ಫುಲ್ ವೈಬ್ಸ್ ಇವೆಲ್ಲ ಒಂದೇ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಭರಚುಕ್ಕಿ ಫಾಲ್ಸ್ ಈಸ್ ಡೆಫಿನೆಟ್ಲಿ ವರ್ತ್ ಅ ವಿಸಿಟ್. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದನ್ ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18 ಸೈನಿಂಗ್ ಆಫ್. ಲೈಫ್ ಈಸ್ ಟೂ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.